ಫೋನ್ ಮಾಡಿದ್ರಲ್ಲ ಅದಕ್ಕೆ ನಾವು ಮಾಡುದು. ನೆನ್ನೆ ಬಂದು ಬ್ರಾ ಎಲ್ಲ ಕಿತ್ತಾಕ್ ಹೋಗಿದ್ಯಲ್ಲ, ನಿನ್ಗೆ ಬಂದು ಕೊಡಿಸ್ಬೇಕು ಅಂತ ಏನ್ ಗೊತ್ತಾಗಲ್ವ ನಿಂಗೆ? ರಾನಾ ನಾವಿಲ್ಲ ಇದು ತುಂಬ ಬೆಂಗಳೂರಿಗೆ ಹೋಯ್ತು. ಬೆಂಗಳೂರಿಗೆ ಬಂದ ಡ್ಯಾನ್ಸ್ ಆಡಕ್ ಬಂದಿದ್ದಲ್ಲ ಕ್ಲಬ್ಗೆ. ಕ್ಲಬ್ ಇಲ್ಲ ಇಲ್ಲ ಹೇಳಿ, ಯಾವ್ದೋ ರಾಂಗ್ ನಂಬರಿಗೆ ಮಾಡ್ತೀರಾ? ರೈಟ್ ನಂಬರ್ಗೆ ಮಾಡಿದ್ದೀನಿ. ಇಲ್ಲ ಇಲ್ಲ, ಯಾವ್ದೋ ರಾಂಗ್ ನಂಬರ್. ನಮ್ದು ಇದು ಬಳ್ಳಾಪುರ BN ನರಸಿಂಹರಾಜು ಲೇಟ್ ನರಸಿಯಪ್ಪ, ತುಮಕೂರು ತಾಲೂಕ್, ತುಮಕೂರು ಜಿಲ್ಲೆ. ರಾಂಗ್ ನಂಬರಿಗೆ ಮಾಡಿದ್ರು. ಕಾಸು ಆಯ್ತ್ರ ಅಕ್ಕ? ಕಾಸು ಆಯ್ತ್ರ ಅಕ್ಕ? ರಾತ್ರಿ ನಿದ್ದೆ ಬಂತ ನಿಂಗೆ? ರಾತ್ರಿ ನಿದ್ದೆ ಬಂತ ನಿಂಗೆ? ಯಾಕೆ? ನಂಗೆ ರಾತ್ರಿ ಎಲ್ಲ ನೀನ್ ಡ್ಯಾನ್ಸ್ ಆಡ್ದಲ್ಲ ನನ್ನ ಜೊತೆಗೆ. ಯಾವ್ದಲ್ಲ ಆಡಿದ್ರು ನೋಡಿ ಡ್ಯಾನ್ಸ್. ನಮ್ದು ನಾವಲ್ಲ, ನಾವು ಶಿವನ ದೇವ್ರಿ ಅಂತ ಮುದ್ರಿಕೆ ಮನೆ ಕಂಡಿದ್ವಿ. ನಾವೆಲ್ಲ ಡ್ಯಾನ್ಸ್ ಆಡಕ್ ಅನ್ನೋದು. ಅಲ್ಲ ನೀವು ನಾವು ಎಲ್ಲ ಡ್ಯಾನ್ಸ್ ಆಡೋದು ಅಲ್ಲ ಇದ್ರಲ್ಲಿ, ಕ್ಲಬ್ಬಲ್ಲಿ. ಯಾವ್ದ ಕನಿಷ್ಠನಾಗ ಇರ್ಬೇಕು ನೋಡಿ. ನಾವಿಲ್ಲ, ಖಂಡಿತ ಇಲ್ಲ. ಇಲ್ಲ ಖಂಡಿತ ಇದೆ. ಖಂಡಿತ ಇಲ್ಲ ಅಕ್ಕ, ಖಂಡಿತ ಇದೆ. ಫುಲ್ ಇದೆ ಬೆಳಿಗ್ಗೆ ಅಲ್ಲ ಇದು ಅಕ್ಕ. ನಾವು ಯಾವ್ದೋ ನಂಬರಿಗೆ ಮಾಡಿದ್ರ ನೋಡಿ. ಇಲ್ಲ ನಾವು ನೋಡು ಯಾರಿಗೂ ಮಾಡಿಲ್ಲ. ಗೊತ್ತಾಯ್ತಾ? ನೀನು ನಮ್ಮ ಯಜಮಾನ್ರು BN ನರಸಿಂಹರಾಜು, ನಾನು ಎಳ್ನೇ ಹೆಂಡತಿ ಅವ್ರಿಗೆ. ಲಲ್ಲಿ ಇಲ್ಲಿ ರಾತ್ರಿ ಎಲ್ಲ ಬರಕೆದು ಆಚೆ ಹಾಕಿವ್ರಿ. ತುಲ್ಲಾಗಿರ್ಲಿ ಏನ್ಕೆ ಅಂದ್ರೆ ಸುಮ್ಮನೆ ಉಣ್ಣಾಕೆ. ನೋಡು ಕಲ್ಯಾಣ ಬಂದು ಫೋನ್ ಮಾಡಿದ್ರಿ ಅಂತ ಅಂದ್ರೆ ಏನ್ ಮಾಡ್ತಿದ್ಯಾ ಏನು ಅಂತ ವಿಚಾರಿಸೋಣ ಅಂತ ಮಾಡಿದ್ವಪ್ಪ. ಆಯ್ತು ಸರ್, ಆಯ್ತು. ಇಲ್ಲಿ ಇದು ಯಾರೋ ಒಂದು ಅಜ್ಜ ಆಸ್ಪತ್ರೆಗೆ ಕರ್ಕೊಂಡು ಹೋಯ್ತು. ಯಾಕಪ್ಪ, ಏನಾಗಿತ್ತು? ಇಸಕ್ಕೆ ಆದಂಗಾಗಿ. ಹೌದಾ? ಹೋಗಿ 2 ಗ್ಲೂಕೋಸ್ ಹಾಕ್ಸ್ಕೊಂಡ್ ಬಂದು ಅವ್ರ ಮನೆಗ್ ಬಿಟ್ಟು ಈಗ ಬಂದು. ಹೌದಾನಪ್ಪ? ಕಂದ ಓಹೋ ಇವ್ರು ಕಂದ ಊಟ ಮಾಡ್ದಪ್ಪ? ಇಲ್ಲ ಸ್ವಾಮಿ. ಹಬ್ಬ ಆಯ್ತನಪ್ಪ? ಇಲ್ಲ ಹಬ್ಬ ಏನಿಲ್ಲ, ದೇವಸ್ಥಾನಕ್ಕೆ ಪೂಜೆ ಬಂದು ಅದು ಹುಷಾರಿಲ್ಲ ಅಂದ್ರು ಆಸ್ಪತ್ರೆಗೆ ಗ್ಲೂಕೋಸ್ ಹಾಕಿ ಬಂದು. ಮುಳ್ಳಿ ಬರಪ್ಪ. ಇವ್ರು ಹಲೋ ಕಂದ, ನಿನಗೆಲ್ಲ ಒಳ್ಳೇದ್ ಮಾಡಿದ್ದೀನಲ್ಲ, ನಾನೇನು ಕಾಣಕ್ಕೆ ಬರ್ಲಿಲ್ವಲ್ಲ ನೀನು? ಏನು ಒಳ್ಳೇದಾಗಿಲ್ಲ ಸ್ವಾಮಿ. ಯಾಕೋ? ಒಳ್ಳೇದಾಯ್ತು. ನಾನು ಎಂತ ಅನಾರೋಗ್ಯದಲ್ಲಿ ಇರ್ಬೇಕಾದ್ರೆ ನಿಂಗೆಲ್ಲ ಒಳ್ಳೇದ್ ಮಾಡಿದ್ದೀನಲ್ಲೋ ಕಂದ. ಮಾಡಿದೆ ನಿನ್ ತಾಯಿನ ನಿನ್ ಮೂಸಿನ ಬರ್ನ್ ಬಿಡ್ತಾನಲ್ಲ ಊಸ. 3 ತಿಂಗಳಾಯ್ತು 3 ತಿಂಗಳಾಯ್ತು ಅಚ್ಚುಕಟ್ಟಾಗಿ. ಮತ್ತೆ ಕಂಡನ ಸುಮ್ಮನೆ ಐತ. ಯಾಕೋ ಕಂದ? ಹಲೋ ಹೇಳಿ ಅಮ್ಮ. ಕಂದ ಹಲೋ ಕಂದ. ಯಾರು? ನಾನ್ ಕಣೋ. ಯಾರು ಸ್ವಾಮಿ? ಕಂದ ಓ ನಾನ್ ಕಣೋ. ಯಾರು ಕೂರ್ಲು ಸ್ವಾಮಿನ? ಹಲೋ ಅಮಾವಾಸ್ಯೆ ಇವತ್ತಲ್ವರ ಕಂದ? ಅಮಾವಾಸ್ಯೆ ನಿನ್ಗೆ ಇವತ್ತು 12 ಗಂಟೆ ಕಣೋ. ಇವತ್ತು ಎಷ್ಟಾಗಿದೆ ರಾತ್ರಿ ಈಗ ಟೈಮು? ಕಾಣಲ್ಲ ಸ್ವಾಮಿ. ಅಲ್ಲ ಈಗ ರಾತ್ರಿ ಎಷ್ಟು ಗಂಟೆನೋ? ಭಾನುವಾರ ಅಲ್ವರ ಎಷ್ಟು 11 ಗಂಟೆನೋ 11:15 ಆಗಿರ್ಬೇಕು. ಅಲ್ಲ ಕಣೋ, ಅಲ್ಲಿ 12 ಗಂಟೆ 5 ನಿಮಿಷ ಕಣೋ. ಆಯ್ತು ಸ್ವಾಮಿ. ಏನ್ ಗೊತ್ತನೋ, ನಾನು ಸ್ಮಶಾನದಲ್ಲಿ ಕೂತ್ಕೊಂಡು ನಿನಗೆ ಪೂಜೆ ಮಾಡ್ತಾ ಇದ್ದೀನಿ ಕಣೋ, ನಿನಗೆ ಒಳ್ಳೇದಾಗಬೇಕು ಅಂತ.
ನಿನಗೆ ಒಳ್ಳೇದಾಗಬೇಕು, ಪೂಜೆ ಪುನಸ್ಕಾರಗಳನ್ನ ಮಾಡಿ ನಿನಗೆ ಒಳ್ಳೆಯ ಒಳಿತನ್ನು ಮಾಡಿ ನಿನಗೆ ಸಂಪೂರ್ತಿ ನಿನಗೆ ಕಾರಲ್ಲಿ ಓಡಾಡಬೇಕು, ನೀನು ಫ್ಲೈಟಲ್ಲಿ ಓಡಾಡಬೇಕು, ನಿನಗೆ ಒಳ್ಳೆ ಮನೆಯೆಲ್ಲ ಕಟ್ಟಬೇಕು, ನಿನಗೆ ಸುಖ ಸಮೃದ್ಧಿ ಮದುವೆ ಎಲ್ಲ ಮಾಡಿ ನಿನಗೆ ಮಾನ ಮಾಡಿ ಕೊಡೋರೆಲ್ಲ ದುಡ್ಡೆಲ್ಲ ಕೊಟ್ಟು ನಿನಗೆ ಒಳ್ಳೆ ಸಮಾನಟ್ಟು ಸಮಾಜದಲ್ಲಿ ಒಳ್ಳೆ ಸ್ಥಾನಮಾನವನ್ನೆಲ್ಲ ಸಿಗಬೇಕಾಗಿ ನಿನಗೆ ಎಲ್ಲ ಮಾಡಿಕೊಂಡು ನಾನು ಸ್ಮಶಾನದಲ್ಲಿ ಒಂದು ಒಂದೇ ತಮ್ಮಂದು ಕೂತ್ಕೊಂಡು ನಿನಗೆ ದೇವಿನ ಆಹ್ವಾನವನ್ನು ಮಾಡಿಕೊಂಡು ನಿನಗೆ ಸ್ಮಶಾನದಲ್ಲಿ ದೇವಭೂತಗಳನ್ನು ಕಾಟಗಳು ಇಲ್ಲದೆ ನಿನಗೆಲ್ಲ ಒಳ್ಳೇದು ಮಾಡಬೇಕು ಅಂತ ಕೂತ್ಕೊಂಡು ನಾನು ಪೂಜೆ ಮಾಡ್ತಿರುವಾಗ ನೀನು ಪುನಃ ಜ್ಞಾಪಿಸ್ಕೊಂಡು ನಿನಗೆ ಮತ್ತೆ ಹೋಗುವಾಗ ಬರುವಾಗ ನಿನಗೆ ದಾರಿಯಲ್ಲಿ ಹೋಗುವಾಗ ಬರುವಾಗ ಎಲ್ಲ ದೇವರನ್ನ ಮಾಡಿಕೊಂಡು ನಿನಗೆ ಒಳ್ಳೆತನ ಮಾಡಿಕೊಂಡು ಹೋಗುವಾಗ ಬರುವಾಗ ನಿನಗೆ ಮಾಡಿಕೊಂಡು ಬರುವಾಗ ನಿನಗೆ ಒಂದು ಇಚ್ಛದಲ್ಲಿ ಹೋಗುವಾಗ ಒಂದು ಪೂರ್ವ ಜನ್ಮದಲ್ಲಿ ಬರುವಾಗ ಒಂದು ಪೂರ್ವ ದಿಕ್ಕಿನಲ್ಲಿ ಉತ್ತರ ದಕ್ಷಿಣ ದಿಕ್ಕಿನಲ್ಲಿ ಮಾಡುವಾಗ ನೀನು ಓಡಾಡೋಕ್ಕಂತ ಮಾಡಿಕೊಂಡು ಮಾಡುವಾಗ ನಿನಗೆಲ್ಲ ಮಾಡಿಕೊಂಡು ಪೂಜೆ ಮಾಡಿಸ್ಕೊಂಡಿಲ್ವನೋ ಕಂದ ನಾನು. ಸಮಯ ನೀವು ಯಾವ್ದು ಕುಡಿಯೋದು ಎಣ್ಣೆ? ಯಾಕೋ ಈ ತರ ಮಾತಾಡ್ತಿದ್ಯಾ? ನೀನು ನಮ್ಮನ್ನ ಯಾಕೆ ಕುಡುಕರು ಮಾಡ್ತೀಯ? ಯಾಕೋ ಕಂದ? ಕಂದ ತಡಿ, ಒಂದು ನಿಮಿಷ ತಡಿ. ಅಮಾವಾಸ್ಯೆ ಇವತ್ತು, ಅಮಾವಾಸ್ಯೆಯಲ್ಲಿ ಪೂಜೆ ಮಾಡ್ಬೇಕಾದ್ರೆ ನಾನು ಇಲ್ಲಿ ಒಂದು ದೆವ್ವವನ್ನು ಕುಂಡಿಸ್ಕೊಂಡಿದ್ದೀನಿ ಕಣ, ಜುಟ್ಟಿ ಹಿಡಿದು ಕುಂಡಿಸ್ಕೊಂಡಿದ್ದೀನಿ ನಿನ್ಗೋಸ್ಕರ. ನಿನಗೆ ಯಾರು ಕಷ್ಟ ಕೊಡ್ತಾರೆ, ಯಾರು ದುಡ್ಡು ಕೊಡ್ತಾ ಇಲ್ಲ, ಹೇಳು. ಅವರ ಮನೆ ಬಾಗಿಲನ್ನ ಕಳಿಸಿ ಅವ್ರು ಕೊಡಬಾರ್ದ ಕಷ್ಟನೆಲ್ಲ ಕೊಟ್ಟು ನಿನಗೆ ಅವರೇ ತಂದು ದುಡ್ಡು ಮನೆ ಹತ್ರ ಕೊಡಬೇಕು, ಆತರ ಮಾಡ್ತೀನಿ. ಪೂರ್ವ ದಿಕ್ಕಿನಲ್ಲಿ ಸಾಗುತ್ತಿರುವಾಗ ನಾನು ದಕ್ಷಿಣ ದಿಕ್ಕಿಗೆ ಕರ್ಕೊಂಡು ಬಂದು ಕುಂದ್ಕೊಂಡು ಜುಟ್ಟು ಹಿಡ್ಕೊಂಡು ಕುಂಡಿಸ್ಕೊಂಡಿದ್ದೀನಿ. ಇಲ್ಲೊಂದು ಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯ ಸರ್ವ ವಿಘ್ನೋಪಶಾಂತೆಯೇ. ಹಲೋ ಹಲೋ, ನಿಮ್ಮ ಹೆಸರು ಹೇಳಿಯಪ್ಪ? ನಮ್ಮ ಹೆಸರು ನರಸಿಂಹರಾಜು. ನೀವು ಯಾವ ಊರು, ನೀವು ಯಾವ ಕ್ಷೇತ್ರದಲ್ಲಿ ಇರೋದಕ್ಕಂತೂ ನೀವು ಜನಿಸಿದ ಜನ್ಮ ಸ್ಥಳವನ್ನು ವಿವರಿಸಿ ಹೇಳಿದ್ರೆ ನಾವು ನಿಮ್ಗೆ ಒಂದು ಒಳಿತಕ್ಕಂತ ಮಾಡಿ ಕೆಲಸವನ್ನು ಮಾಡ್ಕೊಂಡು ಬರ್ತೀವಿ ಕಂದ. ಯಾವ ಊರ ನೀವು? ಯಾವ ಊರು? ನಾವು ಉಚಿತವಾಗಿ ಜ್ಯೋತಿಷ್ಯವನ್ನು ಹೇಳಿರತಕ್ಕ ಮಗು. ನಮ್ದು ಬಳ್ಳಾಪುರ, ಬುಗುನಹಳ್ಳಿ ಪೋಸ್ಟ್, ತುಮಕೂರು ತಾಲೂಕು, ತುಮಕೂರು ಡಿಸ್ಟಿಕ್, ಬೆಳ್ಳಾವಿ ಹೋಗ್ಲಿ. ನೀನು ವೃಶ್ಚಿಕ ರಾಶಿಯಲ್ಲಿ ಜನಿಸಿದ್ಯಾ ಅಲ್ವಾ? ಕೆಮ್ಮಿಲ್ಲ, ಉಸಿರು ಹೇಳ್ಕೊಂಡ್ರೆ ಯಾಕೆ? ನೀನು ಸ್ವಲ್ಪ ಟವರ್, ನೀನ್ ಮಾತಾಡೋದು ಕೇಳಿಸ್ತಾ ಇಲ್ಲ, ಸ್ವಲ್ಪ ಕ್ಲೀನಾಗಿ ಮಾತಾಡಪ್ಪ. ಟವರ್ ಇರುತ್ತಾ ಬಂದು ಮಾತಾಡು. ಅಲ್ಲ, ಕೆಮ್ಮಿದಂಗ ಉಸಿರು ಹೇಳ್ಕೊಂಡ್ರೆ ಏನಂತ. ನೀನು ಒಂದ್ ಸ್ವಲ್ಪ ಟವರ್ ಇರುತ್ತಾ ಬಂದು ಮಾತಾಡಿ, ಹೇಳ್ತೀನಿ. ಹೇಳಿ. ಬಂದ್ರಾ? ನಾನು ಉಚಿತವಾಗಿ ಜ್ಯೋತಿಷ್ಯವನ್ನು ಹೇಳಿ ಅವರ ಕಷ್ಟವನ್ನು ಪರಿಹಾರ ಮಾಡಿರ್ತಕ್ಕಂಥ ವ್ಯಕ್ತಿ ನಾನು. ಯಾವುದೇ ಹಣಕಾಸಿನವನ್ನು ನಾನು ಸೌಲಭ್ಯವನ್ನು ಪಡೆದಿಲ್ಲ ಕಂದ. ನಿಮ್ಗೋಸ್ಕರ ನೀನು ವೃಶ್ಚಿಕ ರಾಶಿಯಲ್ಲಿ ಜನಿಸಿದ್ಯಾ. ನೀನು ಒಬ್ಬರಿಗೆ ಸಹಾಯ ಮಾಡಬೇಕು, ಒಬ್ಬರಿಂದ ನಾನು ಒಳ್ಳೇದ್ ಮಾಡ್ಬೇಕು, ಒಬ್ರಿಗೆ ಒಳ್ಳೇದಾಗಬೇಕು ಮಾಡಬೇಕು ಅನ್ನೋದಂತ ವ್ಯಕ್ತಿತ್ವ ನಿಂದು ಅಲ್ವಾ? ನಿನ್ ಕೈಲಿ 100 ರೂಪಾಯಿ ಇದ್ರೆ 10 ರೂಪಾಯಿ ಯಾರಿಗಾನ ಕೊಟ್ಬಿಟ್ಟು ಬರ್ತೀಯ ನೀನು ಅಂತ ವ್ಯಕ್ತಿ ಉಳ್ಳವನು ಅಲ್ವಾ? ನೀನು ಅಂತ ವ್ಯಕ್ತಿತ್ವ ಉಳ್ಳವನು ನೀನು. ಆಮೇಲೆ ಮನೆ ಕಟ್ಟಬೇಕು, ನಾನು ಜೀವನದಲ್ಲಿ ಮುಂದೆ ಬರಬೇಕು, ಎಲೆಕ್ಷನ್ಗೆ ನಿಂತ್ಕೊಬೇಕು ಅಂತ ಆಸೆ ಇದೆ ಅಲ್ವನಪ್ಪ? ಹಲೋ, ನೀನು ಎಲೆಕ್ಷನ್ ನಿಂತ್ಕೊಬೇಕು, ನಾನೊಂದು ಮನೆ ಕಟ್ಟಬೇಕು, ಮಗಳು ಮದುವೆ ಮಾಡಬೇಕು ಅಂತ ನಿನಗೆ ಒಂದು ಗಂಡು ಒಂದು ಹೆಣ್ಣು ಸಂತಾನ ಇರ್ಬೇ ಅಲ್ವನಪ್ಪ? ಅಲ್ವಾ? ಇಬ್ರು ಮಕ್ಳಿದ್ದಾರೆ. ಸರಿ, ಮಾತಾಡು. ಟವರ್ ಇರ್ತಾ ಬಂದು ಮಾತಾಡು. ನೀನು ಈಚೆ ಬಂದು ಮಾತಾಡು, ಇಲ್ಲಾಂದ್ರೆ ನಾನು ಫೋನ್ ಕಟ್ ಮಾಡ್ಬೇಕಾಗುತ್ತೆ. ನಿನಗೆ ಒಬ್ಬ ಧರ್ಮಪತ್ನಿ ಇದ್ದಾರೆ ಅಲ್ವಾ? ಆದರೆ ನೀನು ಒಂದು ಸ್ವಲ್ಪ ಚಂಚಲ ಮನಸ್ಸಿನವನು ಅಲ್ವಾ? ಮನಸ್ಸು ಚಂಚಲ ನಿಂದು. ಅಂದ್ರೆ ಯಾವುದೇ ಒಂದು ಸುಂದರವಾದ ಹೆಣ್ಣು ನೋಡಿದ್ರೆ ಅದನ್ನು ಆಕರ್ಷಣೆ ಮಾಡುತ್ತೆ ನಿನಗೆ ಅಲ್ವಾ? ಇಲ್ಲ, ಅಂತದೇನಿಲ್ವಾ? ಇಲ್ಲ. ಈಗಾಗಲೇ ನಿನ್ಗೆ 3 ಜನ ಸ್ಟೆಪ್ನಿದಿರ್ ಇರ್ಬೇಕಲ್ಲಪ್ಪ. ಜಂಗರ್ ಇರ್ಬೇಕಲ್ಲಪ್ಪ. ನೀವು ಕಾಯಣ ನಿಮ್ಮನ್ನೆಲ್ಲ ರೀ. ಹಲೋ ಹಲೋ,
ದೇವ್ರು ಸ್ಟೆಪ್ನಿ ಅವ್ರೇನು ಸ್ಟೆಪ್ನಿ ನಿಮ್ಮ ಅಮ್ಮನ ಕೊರೋನಾ ಒಂದು ಕುಂತೈತೆ ಸ್ಟೆಪ್ನಿಗೆ ಹೋದ ಇವ್ನು ತಾಯಿನಾಯ್ಕೆ ಇಂಥ ಬರಲ್ವಲ್ಲ ಕೊರೋನಾ. ಹಲೋ ಮಗು ನರಸಿಂಹರಾಜು, ನಾನು ಸುಮ್ಮನೆ ಕಟ್ತೀನಿ ನೀನು ಸ್ವಾಮೀಜಿನ ನೀನು. ಹಲೋ ಹಲೋ, ನಾನು ಸ್ವಾಮೀಜಿ ಅಲ್ಲಪ್ಪ, ಶಾಸ್ತ್ರ ಹೇಳ್ಬೇಕಂತನು. ಕೇರಳದ ಪ್ರಖ್ಯಾತ ಜ್ಯೋತಿಷ ಆಡ್ದಕ್ಕಂತ ನಾನು ಇದ್ದಿದ್ದಂಗೆ ಹೇಳಿದ್ರೆ ಎದ್ ಬಂದು ಎದ್ಕೋದ್ರಂತೆ. ಸತ್ಯ ಹೇಳಿದ್ರೆ ಯಾಕಪ್ಪ ಹುರ್ಕಂತಿದ್ಯಾ ನೀನು? ನಿನ್ ನೋಡ್ತೆ ಮೊದ್ಲು ನಿಮ್ಮಂತ ಸ್ವಾಮೀಜಿನ ಮಕ್ಕಳಿಂದ ಎಲ್ಲಾನ ಪ್ರಪಂಚದಾಗೆ ಅಡ್ಡ ದುಡ್ಡಿ ಸ್ವಾಮೀಜಿಗಳೆಲ್ಲನ ಈ ಮದುವೆ ಅರ್ಧ ಬರ್ಧ ಪೂಜೆ ಮಾಡಿ ಮದುವೆಯಾಗಿ ಸ್ವಾಮೀಜಿಗಳು ಕೆಟ್ಟ ಹೆಸರ್ತಾ ಇರೋದು ನಿಮ್ಮಂತ. ಇವನ್ ಯಾವನ ಗುಲಾಮ್ ಸ್ವಾಮಿ ಸುಮ್ಮಿರಮ್ಮ. ಹಲೋ ಸ್ವಾಮೀಜಿ ಬೈಬೇಡ ಅಂತ ಹೇಳ್ತೈತೆ. ಹಲೋ ಹಲೋ ನೋಡಪ್ಪ, ಹಾ ನಿನಗೆ ಮುಂದಕ್ಕೆ ನೀನೇನ ಬೈಕೋ ಆ ಪಾಪಕ್ಕೆ ನೀನು ಹೋಗ್ತೀಯ. ನಾವ್ ಅದು ಮಾಡಿಲ್ವಲ್ಲ ಪಾಪ. ಆಯ್ತು ಬಿಡಪ್ಪ, ನಾನು ಈಗ ನಿನಗೆ ಎಲೆಕ್ಷನ್ ನಿಂತ್ಕೊಬೇಕು ಅಂತ ಆಸೆ ಇದೆ ಅಲ್ವನಪ್ಪ? ಬರೋ TP ಮೆಂಬರ್ ಅಲ್ಲಿ ನೀನು ನಿಂತ್ಕೊಬೇಕು, ಗೆಲ್ಬೇಕು, ಜನಕ್ಕೆ ನನ್ನ ಕೈಲಾದಷ್ಟು ಸಹಾಯ ಮಾಡಬೇಕು. ನಾನು ಕ್ಷೇತ್ರದಲ್ಲಿ ನಾನು ಒಳ್ಳೆ ಸಹಾಯ ಮಾಡಿ ಚರಂಡಿ ನೀರು ಎಲ್ಲ ಬರಂಗ್ ಮಾಡಿ ಜನಗಳು ನನ್ನ ಮನೆ ಮುಂದೆ ನಿಂತ್ಕೊಬೇಕು ಅಂತ ಮಾಡಬೇಕು ಅಂತ ನಿನ್ಗೆ ಹೆಸರಿದೆ. ಈಗಾಗಲೇ ನೀನು ಹಲವಾರು ರಾಜಕೀಯ ಮುಖಂಡರ ಹತ್ರ ಅಲ್ಲೇ ಓಡಾಡ್ತಾ ಇದ್ದೀಯ ಅವ್ರ ಜೊತೆ ಎಲ್ಲ ಅಲ್ವಾ? ನಿನ್ಗೆ ಖಂಡಿತವಾಗಿಯೂ ರಾಜಕೀಯ ಯೋಗ ಇದೆ. ಹಲೋ, ರಾಜಕೀಯ ಯೋಗ ಐತೆ ಅಂತ ಅಂದ್ರೆ ಹಿಂಗೆಲ್ಲ ಮಾತಾಡ್ಬಿಟ್ಟು ನೀವು ಹಂಗೆ ಸ್ಟೆಪ್ನಿ ಐತೆ ಟೈರ್ ಐತೆ ಅಂತ ಎಲ್ಲ ಹೇಳ್ಬಿಟ್ರೆ ನಮ್ಮನ್ನ ಯಾರ ಮೆಟ್ನಾಗ ಅಲ್ವಾ ಓಟ್ ಕೇಳಕ್ ಹೋದಾಗ? ನಾನು ಕಂಡವ್ರ ಹತ್ರ ಹೇಳಕ್ ಹೋಗಿಲ್ಲಪ್ಪ, ನಿನ್ನ ಹತ್ರ ಹೇಳಿರೋದು ಆ ಮಾತು. ಹಿಂಗೆಲ್ಲ ಇಂಥವೆಲ್ಲ ಹೇಳ್ಬಾರ್ದು. ನೀವು ಸ್ವಾಮೀಜಿ ಆಗಿ ಒಬ್ರು. ಇಲ್ಲಪ್ಪ, ಆಯ್ತು. ಹಲೋ ಹಲೋ, ನೀನು ಈಗ್ಲಿಂದ ನೀನು ಕೆಲಸ ಪ್ರಾರಂಭ ಮಾಡು. ನಾನು ನೀನು ಈ ಪೂಜೆ ಒಳ್ಳೇದಾಗಬೇಕು, ನಿನಗೆಲ್ಲ ಒಳ್ಳೇದಾಗಬೇಕು, ರಾಜಕೀಯ ಪ್ರವೇಶ ಆಗಬೇಕು ಅಂದ್ರೆ ನಾನು ನಿಂಗೊಂದು ಪೂಜೆ ಮಾಡಿಕೊಂಡಿದ್ದೀನಿ. ಆಯ್ತಾ? ಇವತ್ತು ಅಮಾವಾಸ್ಯೆ ಅಲ್ವಾ? ನೀನು ಹೂ ಅಂತ ಅಂದ್ರೆ ನೀನು ಪೂಜೆ ಮಾಡ್ಬಿಡ್ತೀನಿ ಇವತ್ತು ನಿನ್ನ ಹೆಸರು ಮೇಲೆ. ಮಾಡ್ಬಿಡ್ಲಾ? ಮಾಡಿ ಆದ್ಮೇಲೆ ನಿನಗೊಂದು ಎಲ್ಲ ನಾನು ಹೇಳ್ತೀನಿ ಯಾವ ಥರ ಮಾಡಬೇಕು ಅಂತ. ಆ ಥರ ನೀನು ಪೂಜೆ ಎಲ್ಲ ಮಾಡ್ಕೊಂಡು ಹೇಳಿ ಥರ ಮಾಡ್ಕೊಂಡು ರಾಜಕೀಯದಲ್ಲಿ ಮುಂದೆ ಬರ್ತೀಯ, ಆಮೇಲೆ ಮನೆ ಕಟ್ಟಿರ್ತೀಯ. ಈ ನೀನು ಆಮೇಲೆ ಆಭರಣ ಪ್ರಿಯ ನೀನು ಅಲ್ವನಪ್ಪ? ನೀನು ಆಭರಣ ಪ್ರಿಯ ಅಂದ್ರೆ ಒಡವೆ ಹಾಕೋ ಶೋಕಿ ಜಾಸ್ತಿ ನಿನ್ಗೆ ಅಲ್ವಾ? ಒಡವೆ ಬಟ್ಟೆ ಹಾಕೋ ಶೋಕಿ ಎಲ್ಲ ಮಾರ್ಕೊಂಡ್ಬಿಡು, ಅಡ ಇಕ್ಬಿಟ್ಟಿದ್ಯಲ್ಲಪ್ಪ. ಕೇಳಂಗ ಆಗ್ತಾನೆ, ಏನ್ ಮಾಡಕ್ಕಾಗುತ್ತೆ? ಏನ್ ಮಾಡಕ್ಕಾಗ್ತದೆ? ಅಯ್ಯೋ ಹಿಂಗೆ ಆಚಾರ. ಏನ್ಕಪ್ಪ ಅಡ ಇಕ್ಕಿದ್ದೀನೋ? ಮನೆಗೆ ಒಡವೆ ಮಾಡಿಕೊಂಡೆ ಏನ ಮಾಡ್ತೀಯ? ಅಡ ಇಕ್ಕಿ ಕೋಡ್ ಬಟ್ಟಿನ ಬದಿದೆ ಅಂತ ಅವ್ರು ಯಾರ ಗೌಡ್ರು ಹೇಳಿರು, ತಗೊಂಡೋಗಿ ಅಡ ಇಕ್ಕಿದೆ. ಇನ್ನ ಮಧ್ಯಕ್ಕೆ ಹೋದ್ರ ಅವರು ಅಯ್ಯೋ ಅವೆಲ್ಲ ಏನ್ ಮಾಡಕ್ಕಾಗ್ತೈತಿ ಆಚಾರ. ಹೋಗ್ಲಿ ಬಿಡು, ಅವೆಲ್ಲ ಮರಳಿ ಬರ್ತವೆ. ತಾಯಿನ ಅವನ ಗುಲಾಮ್ ನನ್ನ ಮಗ ಹೇಳ್ದ ಅವನಾರು ಸತ್ತೋಯ್ದು ನಿನ್ನ ಕಾಯಿನ ಹಾಕಿ ನಿಂತ ಮಾಡಿ ಒಂಚೂರು ಹಲೋ ತಾಯಿನ ಹಾಕಿ ಇಂತ ನನ್ನ ಮಕ್ಳಿಂದಲೇ ನನಗೆ ಯಾರು ನಂಟ್ರು ಯಾರು ಮಾತಾಡಿಸ್ದಂಗ ಆಗೋದ್ರು ತಾಯಿನ ಹಾಕಿ. ಹಲೋ ಹಲೋ, ನಾನು ಸುಮ್ಮನೆ ಕೈಕೊಂಡು. ಹಲೋ ಹಲೋ ಕದ್ದ, ಏನ್ ಮಾಡ್ತಿದೀಪ? ಹಲೋ ಕಂದ, ಪೂಜೆ ಮಾಡ್ತಾ ಇದೀನೋ? ಮರಿ ಪೂಜೆ ಮಾಡ್ತಾ ಇದೀನೋ ಕಂದ? ಪೂಜೆ ದೇವಸ್ಥಾನ ಇಲ್ಲಿ ರೂಮಾಗ ಐತಿ, ಒಳಗಡೆ ನಾನು ಇಲ್ಲಿ ಮ್ಯಾಗಡೆ ಆಗಿದ್ದೀನಿ ಸ್ವಾಮಿ. ಟಿವಿ ನೋಡೋಣ ಅಂತ ಈಗ ಬಂದು ಒಳಗೆ. ಯಾಕೋ ಕಂದ? ಸರಿಯಾಕೆ ಕಂದ? ಮಗಳು ಕೂಡ ಹೇಳ್ತೀನಿ ಬೇಕಾರೆ, ಮಗಳು ಕೂಡ ಫೋನ್ ಹೇಳ್ತೀನಿ. ಏನಂತ ಹೇಳ್ತೀರಾ ಸ್ವಾಮಿ? ಯಾಕಪ್ಪ ಪತಿ ದೇವ್ರನ್ನ ಆಚೆಗೆ ಹಾಕಿದ್ಯಮ್ಮ ಅಂತ. ಅಮ್ಮ
ಓ ತಾಯಿನ ಛಾಯ ಕರ್ಮ ಹಿಂಗಾರ ಬಿಟ್ಟರೆ ಗೊತ್ತೆ ಸ್ವಾಮಿನ ಕಂದ ಯಾಕ ಮಗಳು ಕೊಡೋ ಎಳ್ದವ್ರು ಸ್ವಾಮಿ. ಕಂದ ಮಾತಾಡೋ. ಮಾತಾಡ ಹಾ ನಿನ್ನಂತ ಬಿಡ್ರಿ ಬಿಟ್ಟೆ ಸ್ವಾಮಿ ಸ್ವಾಮಿಗಳೇ. ಹಾ ಹೇಳೋ. ಏನ್ ಊಟ ಇಲ್ಲ ತಿಂಡಿ ಇದು ಕಾಲ ಕಾಲಕ್ಕೆ ತಿಂದು ತೇಗುತ್ತ ಕಾಲ ಕಳೆಯುತ್ತಲಿದ್ದ ಪ್ರಾಣಿಗೆ ಕುಳು ಇಲ್ಲದೆ ನೀರು ಇಲ್ಲದೆ ಅಲೆಯುವ ಗತಿ ಬಂದಿತೆ ಅನ್ನಂಗಾಯ ಸ್ವಾಮಿ. ನೋಡೋ, ಒಂದ್ ದಿವಸ ಸುಖ ಇದ್ರೆ ಒಂದ್ ದಿವಸ ದುಃಖ ಇರುತ್ತೆ. ನೆನ್ನೆ ಸುಖ ತಾಂಡಿದ್ಯಲ್ಲ ಭಾನುವಾರ. ಇಲ್ಲ ಇದು ಇದನ್ ಮಾಡ್ತಾ ಇದ್ದೀವ್ರಿ ಎಂತದು ಧರ್ಮ ಪೂಜೆ ಮಾಡ್ತಾ ಇದೀವಿ. ಏನು ಮಾಡಂಗಿಲ್ಲ, ಮಟನ್ ಗಿಟನ್ ಏನು ಮಾಡಂಗಿಲ್ಲ. ಮಟನ್ ಅಲ್ಲ ಕಣೋ, ಓ ಅಲ್ಲಿ ರತ್ನಮ್ಮನ ಮನೆಗೆ ನೀವು ಎಷ್ಟು ಜನ ಪುಟ್ಟಿಸ್ಕೊಂಡಿಲ್ಲ ಸ್ವಾಮಿ. ನೀವು ತಾಯಿನ ಎಂತೆಂತಾರ ಸ್ವಾಮಿಗಳು ಸತ್ತೋದ್ರು. ಹಲೋ ಸ್ವಾಮಿ ಹೇಳೋ ಕಂದ. ಕಂದ ಇದು ನನಗೆ ಸ್ವಲ್ಪ ಕಾಲಾವಕಾಶ ಬೇಕು ಸ್ವಾಮಿ. ಎದ್ದಿತನೋ ಯಾಕೋ ಜೀವಕ್ಕೆ ಅರ್ಸಿಲ್ಲ, ಮನಸ್ಸಿಗೆ ನೆಮ್ಮದಿ ಇಲ್ಲ. ದೊಡ್ಡ ಹೆಂಡತಿ ಹೋಗೋ ಒಂದ್ ವಾರ. ಹಲೋ ದೊಡ್ಡ ಇದು ದೊಡ್ಡ ಹೆಂಡತಿ ಹೋಗೋ. ದೊಡ್ಡ ಹೆಂಡತಿಗೆ ದೊಡ್ಡ ಪಾತ್ರೆ ಈ ದೊಡ್ಡ ಪಾತ್ರೆನಾ? ದೊಡ್ಡ ಹೆಂಡತಿ ರತ್ನಮ್ಮ. ದೊಡ್ಡ ಪಾತ್ರೆ ಅಲ್ಲ, ದೊಡ್ಡ ಹೆಂಡತಿ ರತ್ನಮ್ಮ ತಕ ಹೋಗೋ. ಇದಕ್ ಮಾಡ್ಕೊಂಡ್ ಬಿಡಿ ಸ್ವಾಮಿ. ಇದು ಸಂಕ್ರಾಂತಿ ಹಬ್ಬಕ್ಕೆ ಅಭಿಷೇಕ ಮಾಡಿಸ್ತೀವಲ್ಲ ಸಿನಿಮಾದವ್ರಿಗೆ. ಬೇಡ ಬೇಡ, ತಿಪ್ಟೂರ್ ನೆನ್ನೆ ಹೋಗಿದ್ದಲ್ಲ ತಿಪ್ಟೂರಾಗ ರತ್ನಮ್ಮ ದೊಡ್ಡ ಹೆಂಡತಿ, ಅವ್ರ ತಕ ಹೋಗೋ, ನೆಮ್ಮದಿ ಸಿಗುತ್ತೆ. ಆಯ್ತು. ಪತ್ರೆ ಎಲ್ಲ ತಗೊಂಬಂದು ಅವರೇ ಕೊಡ್ತಾರೇನ ಸ್ವಾಮಿಗಳೇ? ಇಲ್ಲ ಕೊಡೋದು ನಿನ್ ಮಗಳಿಗೆ ಹೇಳ್ತೀನಿ. ನಿಮ್ ಮಮ್ಮನ ಎಷ್ಟು ಜನ ಹುಟ್ಟಿಸ್ಕೊಂಡು ಅಂತ ಅಮ್ಮ ನಮ್ಮ ಸಂಸಾರಕ್ಕೆ ಬೆಂಕಿ ಇಟ್ಟಲ್ಲ ಅಮ್ಮ. ಹೇಳೋ ಕನ್ನ. ಈ ಕಾಲಾವಕಾಶ ಇಲ್ಲ ಸ್ವಾಮಿ. ನನಗೂ ಇಲ್ಲ ಕಾಲಾವಕಾಶ. ಮಗಳು ಮಾತಾಡ್ಬೇಕಣ. ಅಲ್ಲಿ ಕೊಟ್ಟನ ಸ್ವಾಮಿ, ಕೊಟ್ಟು ಅಲ್ಲೇ ಕೊಟ್ಟೆ ಸ್ವಾಮಿ. ಈಗ ಕೊಡೋ. ಸೋಳಾಗ ತಾತೆ ಗಡವೆ ಮನೆ ಕಣಕ್ಕೆ 2 ಮಂತ್ರ ಹೇಳ್ಬೇಕು ಅನ್ ಕೊಡ. ಅಮ್ಮರಿಗೆ ಹೇಳ್ತೀರಾ ಸ್ವಾಮಿ ಮಂತ್ರ? ಅಮ್ಮಗೆ ಅಂತ ನೋಡಿ ಉಂಟು ಆಯ್ನ ಹಾಕಿ. ಈಗ ನೋಡ್ತಾನೆ ಅವರೇ ತಂದು ಕೊಡ್ತಾರೆ. ಅವರೇ ಕಾಳು ಆಯ್ನ ಹಾಕಿ ಆಯ. ಕಂದ ಕಾಲಾವಕಾಶ ಇಲ್ಲ ಸ್ವಾಮಿ. ನಮಗೂ ಕಾಲಾವಕಾಶ ಇಲ್ಲ, ಟೈಮ್ ಇಲ್ಲ. ಕೊಡು ಮಗಳಿಗೆ ಫೋನು. ನಿಮ್ಮ ಆಫ್ ಮಾಡ್ತೀನಿ ಸ್ವಾಮಿ. ಕಾಲಕ್ಕೆ ತಿಂದು ತೇಗುತ್ತ ಕಾಲ ಕಳೆಯುತ್ತಲಿದ್ದ ಪ್ರಾಣಿಗೆ ಕುಳು ಇಲ್ಲದೆ ನೀರು ಇಲ್ಲದೆ ಅಲೆಯುವ ಗತಿ ಬಂದಿತೆ. ನರಸಿಂಹಣ್ಣ, ಓ ಈಗ ನೋಡಿ ಚಡ್ಡಾಗಿ ಹುಚ್ಚಿಡ್ಕೊಂಡ್ ಆಗ್ತಾ ಇದ್ ನಂಗೆ. ಅಣ್ಣ ಇಲ್ಲ, ಮಧ್ಯಾಹ್ನ 3 ಗಂಟೆ ತನಕ ನೀನು ಹುಚ್ಚಕ್ಕೆ ಏನ್ ಮಾಡ್ಕೊಂಡು ಎಲ್ಗೋಗಿದ್ದೆ ನೀನು? ಏನು ಬಸ್ ಸ್ಟ್ಯಾಂಡ್ ಇಡಿಯೇಟ್ ಹೇಳು. ಏನ ಇದು ಇನ್ನ 6 ಗಂಟೆ ಆ ಕಡೆ ವಿಧಾನಸೌಧ ಅಂದ್ರೆ ಇದು ದಕ್ಷಿಣ ಆಫ್ರಿಕಾದಾಗ ಐತಾ? ಇಲ್ಲಿ ಬೆಂಗಳೂರು ಕುಡಿಗಿಡಿ ಅಂದ್ರೆ ಕಲ್ಸಾಗ ಮಾಡ್ತಾರಪ್ಪ ಇವರು. ಅಣ್ಣ ಹಲೋ, ಇವ್ರೆ ಬಲ್ಗಡಿ ಗೆದ್ದಾಬೇಕು ಒಂದ ಮಾಡಂಗ ತಲೆ ಬಂದ್ಬಿಟ್ರು. ನೀನು ಮುಚ್ಕೊಂಡು ಗಿರಾಕಿ ಕರ್ಕೊಂಬತ್ತಿ ಇಲ್ವಣ್ಣ ಇವತ್ತು? ಯಾಕೆ ಇದು ಗಿರಾಕಿ ಕರ್ಕೊಂಬ ಒಂದ ಮಾಡ್ದಂಗಿರಣ್ಣ? ಇಲ್ಲಿ ಬೆಳ್ಳಿ ಮೂಡಿತು, ಕೋಳಿ ಕೂಗಿತು. ಹಲೋ
ಏನ್ ಕರ್ಮ ಮಾಡಿದ್ವ ನಾವು ನನ್ಗೆ ಏನು ಮನೆಲ್ಲ ಧರ್ಮಸ್ಥಳಕ್ಕೆ ಹೋಗಿ ಬಂದು ಹೊರನಾಡಿಗೆ ಹೋಗಿ ಬಂದು ಈಗ ಅಣ್ಣ ದಾಸವಾಳದ ಗಿಡದ 10 ಎಕರೆಗೆ ದಾಸವಾಳದ ಗಿಡ ಹಾಕಿ ಅದೇನ ಗಿರಾಕಿ ಫೋಟೋ ನೋಡ್ತೀನಿ. ದಾಸವಾಳದ ಗಿಡದ ಗಿರಾಕಿ ಕರ್ಕೊಂಬರೋಣ 10 ಎಕರೆಗೆ ಹಾಕಿದೀನಿ. ಅದು ಫೋಟೋ ನೋಡತ್ತಲ್ಲಿ ಗಿರಾಕಿ ಇವತ್ತು ಕರ್ಕೊಂಡ್ ಬರ್ತೀನಿ ಅಂತ ನಾನು ಫೋನ್ ಇಡೋದು, ಇಲ್ಲ ಅಂತ ಅಂದ್ರೆ ಬಿಡಲ್ಲ ನಾನು. ಹೇಳಿ ಇವತ್ತು ಕರ್ಕೊಂಡ್ ಬರ್ತೀಯ ಅಣ್ಣ? ನಾನು ಇಲ್ಲ ಸ್ವಾಮಿ, ಸುಳ್ಳು ಹೇಳ್ಬಾರ್ದು. ನಾವು ಕರ್ಕೊಂಬರಲ್ಲ ನಾವು. ಯಾಕಣ್ಣ ಬಳ್ಳಾಪುರ ಕಡೆ, ತುಮಕೂರು ಆ ಕಡೆ, ಬೆಳ್ಳಾವಿ ಚೋಳೂರ್ ಕಡೆ ಎಲ್ಲ ರಿಯಲ್ ಎಸ್ಟೇಟ್ ನೀವೇ ಅಂತ ಚೆನ್ನಾಗಿ ಮಾಡೋದು. ನಾವು ಮಾಡ್ತೀವಿ ಸರ್ ರಿಯಲ್ ಎಸ್ಟೇಟ್. ಮಳೆ ಬಂದ್ರೆ 3 ತಕ್ಕ ಬಕೆಟ್ ಇಕ್ತೀವಿ ಮನೆಗೆ, ರಿಯಲ್ ಎಸ್ಟೇಟ್ ಮಾಡಕ್ ಹೋಗ್ತೀವಿ. ನೀನ್ ಬಡ್ಡಿಗೆಲ್ಲ ಬಿಟ್ಕೊಂಡಿದ್ದೀರಂತಲ್ಲ ಚೆನ್ನಾಗಿ. ಕೊಟ್ರ ಕೊಟ್ಬಿಡ್ಲಿ ಸಾಕು ಅಣ್ಣ. ಈಗ ದಾಸವಾಳ ಗಿಡದನ್ನ ಕರ್ಕೊಂಬರೋಣ ಗಿರಾಕಿನ ಇವತ್ತು ಹೆಂಗಾರ ಮಾಡಿ. ಕೈ ಮುಗಿದು ಕಾಲಿಗೆ ಬಿಡ್ಬಿಡ್ತೀವಿ, ಒಂದ ಮಾಡಕ್ ಸ್ವಲ್ಪ ಟೈಮ್ ಕೊಡಿ ನಮ್ಗೆ. ಇಲ್ಲ ನೀವು ನಮಗೆ ಟೈಮ್ ಕೊಡ್ಬೇಕು. ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನೀನು ನಮಗೆ ಟೈಮ್ ಕೊಟ್ರೆ ಮಧ್ಯಾಹ್ನ ಆಲೆ ಊಟ ಮಾಡ್ಬೇಕು. ನಾನು ಆಲೆ 4 ಗಂಟೆ ಆಗ್ತಾ ಬಂತು, ಮಧ್ಯಾಹ್ನದ ಊಟ ಮಾಡ್ಬೇಕು. ಆಲೆ ವಿಧಾನಸೌಧದಲ್ಲಿ ಟೈಮ್ ಆಯ್ತಣ್ಣ ನಮ್ಗೆ. ವಿಧಾನಸೌಧದಲ್ಲಿ ಟೈಮ್ ಆಯ್ತಾ? ವಿಧಾನಸೌಧದ ಆಲೆ 4 ಗಂಟೆ. ಆಲೆ ನಮ್ಮ ಮಕ್ಕಳೆಲ್ಲ ಊಟ ಸ್ಕೂಲಿಂದ ಬತ್ತ ಕರ್ಕೊಂಬರಕ್ ಹೋಗ್ಬೇಕು. ಸ್ವಾಮಿ ಹಂಗಾರೆ ಕರ್ಕೊಂಬಂದ್ಬಿಟ್ಟು ಊಟ ಮಾಡಿಸಿ ಮನಸ್ಸಿ ನಾನು ಒಂದ್ ಅಂದ ಮಾಡ್ಬಿಟ್ಟು ಬರ್ತೀನಿ, ಫೋನ್ ಮಾಡ್ತೀನಿ. ನಿಮ್ ಮಕ್ಳು ಸ್ಕೂಲಿಂದ ಬಂದ್ರ ನಾಳೆ? ನಮ್ಮ ಮಕ್ಳು ಸ್ಕೂಲಿಂದ ಬಂದಿಲ್ಲ. ಯಾರೋ ಕೀಳ್ತಾವೆ ಮನೆ ಸುಮ್ಮನೆ ಬಿತ್ಕೊಂಡವೆ. ಹೌದಾ? ಅಕ್ಕರು ನಿಮ್ ಮನೆಯವ್ರ ಅಕ್ಕರು ಡ್ಯೂಟಿಯಿಂದ ಬಂದ್ರಣ್ಣ? ಓಹೋ, ತಿರ್ಗಾ ಇವರು ಎಟ್ಟಿನ ಡಬ್ಬೆ ಹೊಡ್ಸಂಗ್ ಕಾಣ್ತಾರ ಇವ್ರು. ಅಕ್ಕ ಡ್ಯೂಟಿಯಿಂದ ಬಂತಣ್ಣ. ಈಗೇನ್ ರೈಲ್ವೆ ಡಿಪಾರ್ಟ್ಮೆಂಟ್ ಅಣ್ಣ ಅಕ್ಕ? ಇಲ್ಲ, ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲ, ಗ್ಯಾಸ್ಟ್ರಿಕ್ ಡಿಪಾರ್ಟ್ಮೆಂಟ್. ಏನ್ ಗ್ಯಾಸ್ಟ್ರಿಕ್ ಡಿಪಾರ್ಟ್ಮೆಂಟ್? ಇಲ್ಲ ಯಾರು ಊಸ್ ಬಿಟ್ಕೊಂಡು ಹೋದ್ರು ಗಬ್ ಬಾಯ್ಸ್ ನೋಡ್ಬೇಕು. ಹೌದಣ್ಣ? ಇನ್ನೇ ಅಣ್ಣ ಬಿಟ್ಟಲ್ಲ ಮಗ ಗಬ್ಬು ವಾಸನೆ ಬಿಡ್ತೈತಿ. ಯಾವ ತಲೆ ಹುಚ್ಚಿಡುತ್ತವ್ರ ನನಗೆ. ಯಾಕಣ್ಣ? ಯಾರಣ್ಣ ಬಿಟ್ಟಿದ್ದು? ಯಾರ್ಬಿಟ್ರಪ್ಪ, ಏನ್ ನಾಯಿಗೆ ಬಿಡ್ತು? ಯಾರಣ್ಣ ಬಿಟ್ಟಿದ್ದು ಕರೆಕ್ಟಾಗಿ? ಹಲೋ ಸ್ವಾಮಿ, ಒಂದ್ ರೋಟ್ ಅಂದ ಮಾಡಕ್ ಬಿಡ್ತೀರ ನನ್ ಟೈಮು. ಅಲ್ಲ, ಒಂದ್ ನಿಮಿಷ. ಈಗ ಯಾರು ವಾಸನೆ ಬಂದಿದ್ ಏನ್ ಕೇಳು. ಈಗ ಯಾವ್ದ ನಾಯೇನೋ ಹುಚ್ಚು ಏನಾತ ವಾಸನೆ. ಅವಾಗಲೇ ಯಾರು ಕೇಳ್ದಲ್ಲ ಯಾರಿಗೆ? ಸ್ವಾಮಿ ಒಂದ ಮಾಡ್ಬೇಕು ನಾನು. ಆಯ್ತು, ಒಂದ್ ನಿಮಿಷ ತಡಿ. ಅವಾಗಲೇ ಯಾರಿಗೆ ಕೇಳ್ದಲ್ಲ? ಯಾರಿಗೆ ಕೇಳಿದ ಹೇಳು, ಅದಕ್ಕೆ ಹೇಳು. ಯಾರು ಯಾ ಕಡೆ ಕೇಳ್ಸೋ ಏನ್ ಮಾಡ್ಕೊಂಡು ಗೊತ್ತಾಗಲ್ಲ ನನಗೆ. ಯಾ ಕಡಿಕನ ಎದೋಳು ಗೆದ್ದೇನ ಬೇಕಾಯ್ತೆ. ಹೇಳು. ದೊಡ್ಡ ತೆಕ್ಕು ಸುಳ್ಳ ಮಕ್ಳು ಇವರು. ಹಲೋ, ನಮ್ಗೂ ತೆಕ್ಕು ಇಡುತ್ತಾರೆ. ಅಣ್ಣ ನರಸಿಂಹಣ್ಣ, ನರಸಿಂಹಣ್ಣ, ನರಸಿಂಹಣ್ಣ. ಅಯ್ಯ ಅವನಮ್ಮ ನರಸಿಂಹರಾಜಣ್ಣ ನಾನು ಶಾಟ ಸುಮ್ಮನೆ ಫೋನ್ ಒಂದ ಮಾಡಕ್ ಹೋಗ್ಬೇಕು ನಾನು. ನೀನು ಯಾವಾಗ ಕರ್ಕೊಂಡ್ ಬರ್ತೀಯ ಗಿರಾಕಿನ? ಒಂದು ಅರ್ಜೆಂಟ್ ಆಗೈತೆ. ಹೇಳಣ್ಣ, ಗಿರಾಕಿ ಯಾವಾಗ ಕರ್ಕೊಂಡ್ ಬರ್ತೀಯ? ನೀನ್ ಯಾವಾಗ ನೀನ್ ತಿಕ್ಲು ಬಿಡ್ತದ ಅವಾಗ ಕರ್ಕೊಂಡ್ ಬರ್ತೀನಿ. ಯಾರಿಗ್ ತಿಕ್ಲು? ಮತ್ತೆ ತಿಕ್ರಿ ಒಂದ ಮಾಡ್ಬೇಕು ನಾನು. ನಾವು ಒಂದ